ನಾವು ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟದ ಬಗ್ಗೆ ಮಾತನಾಡ್ತಾ ಇದ್ವಿ. ಇಲ್ಲಿ ಇನ್ನೊಂದು ಅನುಮಾನ ಮೂಡುತ್ತೆ. ಕಾಂಗ್ರೆಸ್ನಲ್ಲಿ ಈ ಅವಧಿಯಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಖಚಿತನಾ ಅನ್ನುವಂಥ ಪ್ರಶ್ನೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಅಸಾಧ್ಯನಾ? ಕಾಂಗ್ರೆಸ್ ಬೆಳವಣಿಗೆ ಮೂಡಿಸ್ತಾ ಇದೆ ಹಲವು ಅನುಮಾನಗಳು. ಸಿಎಂ ಆಪ್ತರಿಗೂ ಈ ಬದಲಾವಣೆ ಖಚಿತ ಅನ್ನುವಂಥ ಸುಳಿವು ಏನಾದರೂ ಸಿಗ್ತಾ? ಅದೇ ಕಾರಣಕ್ಕೆ ಯತೀಂದ್ರ ಆ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರ? ಅಂದ್ರೆ ಹೈಕಮಾಂಡೇ ಹೇಳಿದ 5 ವರ್ಷ ಅವರೇ ಮುಖ್ಯಮಂತ್ರಿ ಅಂತ. ಬದಲಾವಣೆ ಅನಿವಾರ್ಯ ಆದ್ರೆ ಸಿದ್ದು ಬಣದ ಅಸ್ತ್ರಗಳೇನಾಗಿರುತ್ತೆ? ದಲಿತ ಮುಖ್ಯಮಂತ್ರಿ ಅಸ್ತ್ರದ ಮೂಲಕ ಕುರ್ಚಿ ಉಳಿಸುವಂತ ಪ್ರಯತ್ನ ಏನಾದರೂ ಮಾಡಲಾಗತ್ತಾ? ಈ ದಲಿತ ಮುಖ್ಯಮಂತ್ರಿ ಅಸ್ತ್ರ ಪ್ರಯೋಗಿಸಿದ್ರೆ ಹೈಕಮಾಂಡ್ ವಿಚಲಿತವಾಗಿ ಬೇಡ, ಇರುವಂತ ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಇದ್ದವರೇ ಮುಂದುವರಿಯಲಿ ಅನ್ನುವಂಥ ನಿಲುವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಮಾತನಾಡೋಣ. ನಾನು ರವೀಂದ್ರ ರೇಷ್ಮೆ ಅವರನ್ನ ಇದಕ್ಕೆ ಇನ್ಕ್ಲೂಡ್ ಮಾಡ್ತೀನಿ. ಸರ್, ಅಧಿಕಾರ ಹಂಚಿಕೆ ಅನಿವಾರ್ಯತೆ 2.5 ವರ್ಷದ ಒಪ್ಪಂದದ ಬಗ್ಗೆ ಇದುವರೆಗೂ ಸ್ಪಷ್ಟವಾಗಿ ಅಸ್ಖಲಿತ ಮಾತುಗಳಲ್ಲಿ ಮಾತಾಡಿರೋದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಾತ್ರ. ಅವ್ರು ಹೇಳ್ಬಿಟ್ರು, ಇಲ್ಲ ಹೌದು ನಾವೆಲ್ಲ ಮಂತ್ರಿಗಳಾದಾಗಲೇ ಹೇಳಿದ್ರು 2.5 ವರ್ಷಗಳ ನಂತರ ನೀವು ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಅಂತ ಹೇಳಿದರು. ನಾನಂತೂ ತಯಾರಿದ್ದೀನಿ, ನನಗೆ ಕೇಳಿದ್ರೆ ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅಂದರೆ ಒಳ ಒಪ್ಪಂದ ಆಗಿದ್ದು ನಿಜ ಅಂದಂಗೆ ಆಯಿತು. ಅದು ಬಹುಶಃ ಮುಖ್ಯಮಂತ್ರಿ ಪದವಿಗೂ ಅನ್ವಯಿಸ್ಬೋದು ಅಂತ ಕಾಣುತ್ತೆ. ಮಂತ್ರಿಗಳಿಗಂತೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಂತ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಆಮೇಲೆ ಈಗಂತೂ ಮುಚ್ಚುಮರೆ ಇಲ್ಲದೆ ಡಿ ಕೆ ಶಿವಕುಮಾರ್ ಬಣದವ್ರು ಎಲ್ಲರೂ ಹೇಳ್ತಾರೆ ಒಳ ಒಪ್ಪಂದ ಆಗಿತ್ತು, ಅವ್ರು ಮಾತು ಉಳಿಸ್ಕೊಳ್ಳಿ ಅಂತಂದ್ಬಿಟ್ಟು. ಆಮೇಲೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಎಕ್ಸ್ ಖಾತೆಯಲ್ಲಿ ಹೇಳ್ತಾನೆ ಇದ್ದಾರೆ, ಮಾತು ಉಳಿಸ್ಕೋಬೇಕು, ವರ್ಡ್ ಈಸ್ ಮೋರ್ ವರ್ಲ್ಡ್ ಇತ್ಯಾದಿ ಪರೋಕ್ಷವಾಗಿ ನೂರಾರು ರೀತಿಯಲ್ಲಿ ರೂಪಗಳನ್ನು ಬಳಸಿಬಿಟ್ಟು ಹೇಳ್ತಾನೆ ಇದ್ದಾರೆ ಒಳ ಒಪ್ಪಂದ ವಿಚಾರದಲ್ಲಿ. ಆದರೆ ಕರ್ನಾಟಕ ಜನರಿಗೊಂದು ಬದಲಾವಣೆ ಬೇಕಾಗಿದೆ. ಸಿದ್ದರಾಮಯ್ಯ ಮೊದಲು 5 ವರ್ಷ ಪ್ರಶ್ನಾತೀತ ನಾಯಕರಾಗಿದ್ದರು. ಯಾಕಂತಂದರೆ ಆ 5 ವರ್ಷದ ಅವಧಿಯಲ್ಲಿ ಅವ್ರು ಯಾವುದೇ ಕಪ್ಪು ಚುಕ್ಕೆನೂ ಬಂದಿರಲಿಲ್ಲ ಅವ್ರ ಮೇಲೆ ಹೇಳ್ಕೊಳ್ಳುವಂಥದ್ದು. ಬಟ್ ಈಗ ಬಂದ್ವಲ್ಲ ಹಗರಣಗಳು, ಇವೆಲ್ಲ ಸಂಭವಿಸಿದ್ದು ಅವಾಗಲೇ ನಾವೆಲ್ಲ ಮರ್ತು ಬಿಟ್ಟಿದ್ವಿ. ಎಲ್ಲ ಘಟಿಸಿದ್ದು ಅದೇ ಕಾಲದಲ್ಲಿ. ಮೂಡ ಹಗರಣಕ್ಕೆ ಅರ್ಜಿ ಕೊಟ್ಟಿದ್ದು ಯಾವಾಗ 2014ರಲ್ಲಿ ಮೂಡಾಗಿ ಅವರು ಮನೆಯವರು ಅರ್ಜಿ ಕೊಟ್ಟಿದ್ದು. ಆಮೇಲೆ ಇಲ್ಲೊಂದು ಅರ್ಕಾವತಿ ಹಗರಣ, ಅದು ರೀಡು ಹಗರಣ ನಡೆದಿದ್ದು ಅವಾಗಲೇ. ಆ ಕೆಂಪಯ್ಯ ಆಯೋಗದ ರಿಪೋರ್ಟ್ ಹೊರಗೆ ಬರಲಿಲ್ಲ. ಕೆಂಪಣ್ಣ ಆಯೋಗ, ಕಾಂತರಾಜು ಆಯೋಗದ ವರದಿಯನ್ನು ನಿರ್ಲಕ್ಷ್ಯ ಮಾಡಿದ್ದು ಅದೇ ಅವಧಿಯಲ್ಲೇ. ಅನೇಕ ತಪ್ಪುಗಳನ್ನ ಅವಾಗಲೇ ಮಾಡಿದ್ರು, ಬಟ್ ಕೇಳೋ ಗಟ್ಟಿಸಿರಲಿಲ್ಲ. ಯಾಕೆ ಪ್ರತಿಸ್ಪರ್ಧಿ ಯಾರೂ ಇರಲಿಲ್ಲ. ಆದರೆ 2023ರಲ್ಲಿ ಆಗಿರಲಿಲ್ಲ. ಈ ಸರ್ಕಾರ ನೇರವಾಗಿ ಕೇಳ್ತೀನಿ, 5 ವರ್ಷ ಕಂಪ್ಲೀಟ್ ಮಾಡೋದು ಅಸಾಧ್ಯ ಹಂಗಿದ್ರೆ ಈ ಅವಧಿ? ಈಗ ಅಸಾಧ್ಯ. ಈ ಬೆಳವಣಿಗೆ ನೋಡಿದ್ರೆ ಅಸಾಧ್ಯ ಅನ್ಸುತ್ತೆ. ಯಾಕಂದ್ರೆ ಪಕ್ಷ ವರ್ಚುವಲಿ ಇಟ್ ಈಸ್ ಡಿವೈಡೆಡ್. ಆ್ಯಕ್ಚುಲಿ ಇದು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಬಟ್ ಡಿವೈಡ್ ಆಗದಾಗೆ ಉಳಿಸ್ಕೊಳ್ಳುವಂಥ ಮುತ್ಸದ್ದಿತನವನ್ನು ಇಬ್ಬರು ತೋರಿಸ್ಬೇಕು, ಇದ್ರ ಪಕ್ಷ ಒಡೆದೋಗ್ಬಿಡುತ್ತೆ. ನಾನು ಉಪಾಧ್ಯಾಯರನ್ನ ಕೇಳ್ತೀನಿ ಇದೇ ಪ್ರಶ್ನೆ. 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಸಾಧ್ಯತೆಗಳು ಇದಾವ ಅಂತ ಈ ಹಂತದಲ್ಲಿ? ಇಲ್ಲ, ಅದು ದಿನ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ದಿರ್ ಇಸ್ ಸೋ ಮಚ್ ಪ್ರೆಷರ್ ಬಿಲ್ಡಿಂಗ್ ಅಪ್ ಆನ್ ಸಿದ್ದರಾಮಯ್ಯ. ಯಾವುದೋ ಒಂದು ಹಂತದಲ್ಲಿ ಬಿಟ್ಕೊಡ್ಬೇಕಾಗುತ್ತೆ, ಬಟ್ ಯಾವಾಗ ಬಿಡ್ತಾರೆ ಗೊತ್ತಿಲ್ಲ. ಐ ಥಿಂಕ್ ಹಿ ವಿಲ್ ಡಿಸೈಡ್ ಯಾವಾಗ ನಾನು ಬಿಟ್ಕೊಡ್ತೀನಿ ಅನ್ನೋದನ್ನ. ಬಹುಶಃ ಮುಗಿಸ್ತೇನೆ, ಅವರು ಹಿ ವಿಲ್ ಡಿಸೈಡ್ ವೆನ್ ಹಿ ವಾಂಟ್ಸ್ ಟು ಸ್ಟೆಪ್ ಡೌನ್ ಅಂತ ನನಗನ್ಸುತ್ತೆ. ಎರಡನೇದಾಗಿ ಈಗ ಬದಲಾವಣೆ ಆಗಬೇಕು ಸರ್. ಈಗ ಅಧಿಕಾರವನ್ನು ಅನುಭವಿಸ್ತಾ ಇರುವಂತ ವ್ಯಕ್ತಿ ತಾನಾಗಿ ಬಿಟ್ಟು ಕೊಡ್ತೀನಿ ಅನ್ನುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ? ಅಲ್ಲ, ಅದೇ ಹೈಕಮಾಂಡಿಂದನೂ ಪ್ರೆಷರ್ ಬರಬೇಕು. ಈಗ ಎಲ್ಲ ಕಡೆಯಿಂದ ಪ್ರೆಷರ್ ಬಂದಾಗ ಮಾತ್ರ ಅದನ್ನು ಬಿಟ್ಕೊಡ್ತಾರೆ. ಸಿದ್ದರಾಮಯ್ಯನವರು ಡಿಫೆಂಡಿಂಗ್ ಚಾಂಪಿಯನ್, ಇವ್ರು ಚಾಲೆಂಜರು. ಹಾಗಾಗಿ ಒಂದ್ ಕಡೆ ರೋಜರ್ ಫೆಡರರ್, ಇನ್ನೊಂದು ಕಡೆ ನಡಾಲ್. ಅಲ್ಲ, ಚಾಲೆಂಜರ್ ಹ್ಯಾಸ್ ಅ ಕೆಪಾಸಿಟಿ ಟು ಡಿಫೀಟ್ ದಿ, ಯಾಕಂದ್ರೆ ಆಗುತ್ತಲ್ಲ ಕಾಲಾನ ಇದು. ಸೊ ಇದನ್ನು ಬಿಟ್ಕೊಡ್ತಾರಾ ಅನ್ನೋದನ್ನು ನೋಡಬೇಕು. ಎರಡನೇದಾಗಿ ಆಯಿತು ಬಿಟ್ಕೊಡ್ತಾರೆ ಅಂತ ಅನ್ಕೊಳ್ಳೋಣ, ಬಟ್ ಎಂಥ ಸರ್ಕಾರ ಕೊಡ್ತಾರೆ? ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರಿಗೆ ಆಸೆ ಇದೆ, ಕರೆಕ್ಟು. ಆದರೆ ಕರ್ನಾಟಕ ಜನತೆ ಬಯಸ್ತಾರ? ಜನತೆ, ನಾನು ಹೇಳೋದು ಅವ್ರ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅವರ ಸಪೋರ್ಟರ್ಸ್ ಅಲ್ಲ, ಅವರಿಗೆಲ್ಲ ಬೇಕೇ ಬೇಕು. ಆದರೆ ಶಿವಕುಮಾರ್ ಎಂಥ ಸರ್ಕಾರ ಕೊಡಬಲ್ಲರು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದರೆ ನಾವು ಈಗಾಗಲೇ ಅವ್ರು ನೋಡಿದ್ದೀವಿ. ಇಟ್ಸ್ ನಾಟ್ ಎ ನ್ಯೂ ಪರ್ಸನ್. ಅವರು ಅಧಿಕಾರದಲ್ಲಿ 30-35 ವರ್ಷ ಇದ್ದಾರೆ. ಬೇರೆ ಬೇರೆ ಮಂತ್ರಿಮಂಡಲಗಳಲ್ಲಿ ಇದ್ದರು. ಎಲ್ಲ ಇದರಲ್ಲಿ SM ಕೃಷ್ಣ ಇಂದ ಹಿಡಿದು, ಅಲ್ಲ ಐ ಥಿಂಕ್ ದೇವರಾಜರ ನಂತರ ಯಾವುದೋ ಒಂದು ಮಂತ್ರಿಮಂಡಲದಲ್ಲಿ ಫಸ್ಟ್ ಬಂದಿದ್ದವರು. ಜೈಲು ಮಂತ್ರಿಗಳಾಗಿದ್ದರು. ನೋಡಿ, ಬಂದಿಖಾನೆ ಸಚಿವರಾಗಿ ಪಾಪ ಐರನಿ ಆಫ್ ಇಟ್. ಆಮೇಲೆ ಬಂದಿಖಾನೆಗೂ ಹೋಗ್ಬೇಕಾಯ್ತು ಬೀಂಗ್ ಮಂತ್ರಿ. ದಟ್ ಅ ಪಾರ್ಟ್. ಅವರು ಮುಖ್ಯಮಂತ್ರಿ ಆದರೆ ಏನು ಮಾಡ್ತಾರೆ? ಅವರು ಯಾವುದೇ ರೀತಿಯ ಕರ್ನಾಟಕದ ಜನತೆಗೆ ಆಶಾವಾದ ಹುಟ್ಟಿಸಿಲ್ಲ ನನಗನ್ಸೋದು. ಯಾಕಂದರೆ ಅವರ ನಡತೆ ನೋಡಿ, ಅವರೊಂದು ಆಲ್ಟರ್ನೇಟಿವ್ ವಿಷನ್ ಇಲ್ಲ. ಎರಡನೇದಾಗಿ ಹಠಮಾರಿತನ, ನಾನು ತೊಗೊಂಡದ್ದನ್ನು ಮಾಡಿ ಈಗ ಇದು ಟನಲ್ ಪ್ರಾಜೆಕ್ಟ್ ಎಷ್ಟು ಜನ ಅಪೋಸ್ ಮಾಡ್ತಾ ಇದ್ದಾರೆ. ನೀವು 18,000 ಕೋಟಿ 20,000 ಕೋಟಿ ಅಂತೀರ, 42,000 ಕೋಟಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಎಸ್ಟಿಮೇಟ್ ಪ್ರಕಾರ ಅದು 10 ವರ್ಷಕ್ಕೆ ಮುಗಿಯುವಷ್ಟೊತ್ತಿಗೆ ಇನ್ನೂ 80,000 ಕೋಟಿ ಆಗ್ಬೋದು.
ಒಂದು 18 ಕಿಲೋಮೀಟರ್ ರಸ್ತೆಗೆ ನೀವು ಇಷ್ಟೆಲ್ಲ ಸುರಿತೀರಂದರೆ ಆ್ಯಂಡ್ ಯಾರನ್ನೂ ಕೇಳಲಿಕ್ತಾ ಇರಲಿಲ್ಲ, ಎಕ್ಸ್ಪರ್ಟ್ಸ್ ಮಾತನ್ನು ಕೇಳಲಿಕ್ತಾ ಇರಲಿಲ್ಲ ಅಂದರೆ ವಾಟ್ ಕೈಂಡ್ ಆಫ್ ಸಿ ಎಮ್ ಯು ವಿಲ್ ಬಿ? ಅಂದ್ರೆ ತಾವು ಹೇಳ್ತಾ ಇರೋದು ಪ್ರಾಮಿಸಿಂಗ್ ಲೀಡರ್ಶಿಪ್ ಇರಬಹುದು, ಪ್ರಾಮಿಸಿಂಗ್ ಅಡ್ಮಿನಿಸ್ಟ್ರೇಷನ್ ಕಾಣಿಸ್ತಿಲ್ಲ ಅಂತ. ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ರವೀಂದ್ರ ರೇಷ್ಮೆ ಸರ್, ಒಂದು ಕ್ವಿಕ್ ಆಗಿ ಕ್ವಶನ್ ನನಗೆ, ದಲಿತ ಕಾರ್ಡ್ ಅನ್ನ ಮುನ್ನೆಲೆಗೆ ತಂದಾಗ ಹೈಕಮಾಂಡ್ ವಿಚಲಿತವಾಗುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಬೇಡ ಸಹವಾಸ, ಇದ್ದಿದ್ದು ಮುಂದುವರಿಲಿ ಅಂತ ಈ ಹಂತಕ್ಕೆ ಬರುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ? ಅದನ್ನು ತಳ್ಳಿ ಹಾಕ್ಲಿಕ್ಕಾಗಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ಏನಾಗೋಗ್ಬಿಟ್ಟಿದೆ ಅಂತಂದರೆ, ಸೀನಿಯರ್ ಖರ್ಗೆಗಿಂತ ಜೂನಿಯರ್ ಖರ್ಗೆ ಎಮರ್ಜ್ ಎಸ್ ಎ ಶಾರ್ಪ್ ಶೂಟರ್. ರಾಹುಲ್ ಗಾಂಧಿ ಅವ್ರಿಗೆ ಅಚ್ಚುಮೆಚ್ಚಿನ ವಿಷಯಗಳಿದಾವಲ್ಲ, ವೋಟ್ ಚೋರಿ ಆಗಲಿ, RSS ವಿರೋಧಿ ಆಂದೋಲನ ಆಗಲಿ, ಅದಕ್ಕೆಲ್ಲದಕ್ಕೂ ಧ್ವನಿ ಕೊಡೋ ಒಂದು ದ್ರಾಷ್ಟ ತೋರಿಸ್ತಾ ಇರೋದು ಆ ಜೂನಿಯರ್ ಖರ್ಗೆ. ಈ ಹಿರಿಯ ಸಾಧ್ಯ ಇಲ್ಲ. ನಾವು ಅನ್ಕೊಡ್ತಾ ಇದೀವಿ ರಾಹುಲ್ ಗಾಂಧಿ ಅಂತ ಪ್ರಯೋಗ. ಬೇಕಾದ್ರೆ ನರೇಂದ್ರ ಮೋದಿ ಫಸ್ಟ್ ಟೈಮ್ MLAಗಳನ್ನೆಲ್ಲ CM ಮಾಡಿರುವಾಗ ಇವರು ಒಂದು ಟ್ರೈ ಮಾಡ್ತಾರೆ, ಮಾಡಬಾರ್ದು. ನನಗನ್ಸುತ್ತೆ ಸಿದ್ದರಾಮಯ್ಯ ಮೈಟ್ ಪ್ರಮೋಟ್ ಪರಮೇಶ್ವರ್ನ ಹೆಸರು ಮುಂದೆ, ಬಿಕಾಸ್ ಈ ಸೀನಿಯರ್ KPCC ಪ್ರೆಸಿಡೆಂಟ್ 8 ವರ್ಷ ಸರ್, ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಕಾರಣಕ್ಕಾಗಿ ಪ್ರಮೋಟ್ ಮಾಡ್ತಾ ಇರೋದು ಈಗ, ಅಲ್ಲ ಅವರನ್ನ ಕುರ್ಚಿ ಉಳಿಲಿ ಅಂತ ಪ್ರಮೋಟ್ ಮಾಡ್ತಾ ಇರೋದು ಅಂತ ಪ್ರಶ್ನೆ ಇರೋದು. ಅಲ್ಲ, ಅವರನ್ನ ವರ್ಸ್ ಕಮ್ಸ್ ಟು ವರ್ಸ್ ಈಗ ಪರಮೇಶ್ವರ್ ಆಗಲಿ ಅಂತ ಕೂತ್ಕೋಬೋದು ಅವರು. ಮತ್ತೆ ಅವರ ಸಪೋರ್ಟರ್ಸ್ನ ನಾವಿಲ್ಲ ಪರಮೇಶ್ವರ್ ಸಪೋರ್ಟ್ ಮಾಡಿ ಅಂದರೆ ಡೆಫಿನೆಟ್ಲಿ ಪರಮೇಶ್ವರ್ ವಿಲ್ ಎಮರ್ಜ್ ಎಸ್ ಅ ಸ್ಟ್ರಾಂಗರ್ ಲೀಡರ್. ಸೊ ದಟ್ ಪಾಸಿಬಿಲಿಟಿ ಯು ಕೆನಾಟ್ ರೂಲ್ ಔಟ್. ರೇಷ್ಮೆ ಸರ್, ಈಗ ನನಗೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಾಮಾಣಿಕ ಕಳಕಳಿ ಇದೆಯೋ, ಅಥವಾ ನನ್ನ ಕುರ್ಚಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಮುಂದಕ್ಕೆ ತರ್ತಾ ಇದ್ದೀನಿ? ನನ್ನ ಕುರ್ಚಿ ಉಳಿಬೇಕು ಅನ್ನೋದು DK ಶಿವಕುಮಾರ್ ಆಗಬಾರದು ಅಂತ ಒಂದು ಚೆಕ್ಮೇಟ್ ತರ ದಲಿತ ಕಾರ್ಡ್ ಯೂಸ್ ಮಾಡ್ಬೋದು. ಆದ್ರೆ ಇವ್ರ ವಿಚಾರದಲ್ಲಿ ಮಾತ್ರ ಈ ಪ್ರಿಯಾಂಕ್ ಖರ್ಗೆ ಇಸ್ ಪ್ಲೇಯಿಂಗ್ ಎ ಡಿಫ್ರೆಂಟ್ ಗೇಮ್. ಯಾಕೆ ರಾಹುಲ್ ಗಾಂಧಿ ನೋಡಿ ಪ್ರತಿ ಸಾರಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕಳಿಸ್ಕೊಳ್ತಾ ಇದ್ದಾರೆ. ಇವರಿಬ್ಬರ ನಡುವಿನ ವಿವಾದ, ಸೀನಿಯರ್ ಲೀಡರ್ಗಳಿಗೆ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಆಗಲಿ 2 ಸಾರಿ ಹೋಗಿ ಬಂದಿದ್ದಾಯ್ತು. ಪ್ರತಿ ಸಾರಿ ಬಂದಾಗಲೂ ಏನೋ ಒಂದು ಸಂದೇಶ ರವಾನೆ ಮಾಡಕ್ಕೆ ಹೋಗ್ತಾರೆ, DCM ಮನೆಗೆ CM ಮನೆಗೆ ಹೋಗ್ಬಿಟ್ಟು. ಹಾಗಾಗಿ ಒಂದು ಡಾರ್ಕ್ ಹಾರ್ಸ್ ತರ ಎಮರ್ಜ್ ಆಗ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತ ನನಗೆ ಅನಿಸ್ತದೆ. ಎಸ್, ರವೀಂದ್ರ ರೇಷ್ಮೆ ಸರ್, ಥ್ಯಾಂಕ್ ಯು ಡಿಬೇಟಲ್ಲಿ ಭಾಗವಹಿಸಿದ್ದಕ್ಕೆ. ಉಪಾಧ್ಯಾಯ ಸರ್, ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ. ನಾನು ಆಗಲೇ ಹೇಳಿದೆ, ಪಿಕ್ಚರ್ ಅಭಿ ಬಾಕಿ ಹೇ. ನಾವು ಇಲ್ಲಿವರೆಗೆ ನೋಡಿರೋದು ಕೇವಲ ಟ್ರೈಲರ್ ಅನ್ನ ಮಾತ್ರ. 19ರ ನಂತರ ಒಂದಿಷ್ಟು ಬದಲಾವಣೆಗಳು, ಬೆಳವಣಿಗೆಗಳು, ಯುದ್ಧಕ್ಕೆ, ನಿರ್ಣಾಯಕ ಯುದ್ಧಕ್ಕೆ ಬೇಕಾದಂಥ ಸಿದ್ಧತೆಗಳು ಇನ್ನಷ್ಟು ತೀವ್ರಗೊಳ್ಳುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.